ಹಿಂದಿನಿಂದ ಇಲ್ಲಿಯವರೆಗೆ ನಾನೊಂದು ಮಾತನ್ನ ಪಾಲಿಸ್ತಾ ಬಂದಿದ್ದೀನಿ. ಇಷ್ಟು ವರ್ಷಗಳಲ್ಲಿ ಯಾವತ್ತೂ ಕೂಡ ಹೀಗೆ ಆಗಿಲ್ಲ. ಸೂರ್ಯೋದಯ ಆದ್ಮೇಲೆ ನಾನು ಹೇಳೋದು, ಯಾಕಂದ್ರೆ ನಾನು ಎದ್ದೇಳ್ತಾ ಸೂರ್ಯೋದಯವನ್ನ ನೋಡ್ತೇನೆ. ನಾನು ಪ್ರತಿದಿನ 4 ಗಂಟೆಗೆ ಹೇಳ್ತೇನೆ. ಇದುವೇ ನನ್ನ ಸಕ್ಸಸ್ ನ ಒಂದು ಬಗೆಯ ಕಾರಣವಾಗಿದೆ. ಈ ಮಾತು ಬಾಲಿವುಡ್ ಸ್ಟಾರ್ ಅಕ್ಷಯ್ ಕುಮಾರ್ ಅವರದ್ದಾಗಿತ್ತು. ಈ ದುನಿಯಾದಲ್ಲಿ ಎಷ್ಟೊಂದು ಸಕ್ಸಸ್ಫುಲ್ ಜನ ಇದ್ದಾರೋ ಅವರಲ್ಲಿ ಬಹಳಷ್ಟು ಜನ ಬೆಳಗ್ಗೆ ಬೇಗ ಹೇಳ್ತಾರೆ. ಸ್ನೇಹಿತರೆ, ನಾವು ಚಿಕ್ಕವರಿದ್ದಾಗಿಂದಲೂ ಕೇಳ್ಕೊಂಡ್ ಬಂದಿದ್ದೀವಿ, ಲೈಫ್ ಅಲ್ಲಿ ನಾವು ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ, ಏನಾದ್ರೂ ಸಾಧಿಸಬೇಕು ಅಂದ್ರೆ ನಾವು ಮಾಡೋ ಮೊದಲನೇ ಕೆಲಸನೇ ಬೆಳಿಗ್ಗೆ ಬೇಗ ಹೇಳ್ಬೇಕು ಅನ್ನೋದು. ಆದ್ರೆ ಅಂತದ್ದೇನಿದೆ ಬೆಳಿಗ್ಗೆ ಬೇಗ ಹೇಳೋದ್ರಲ್ಲಿ? ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ ಬೆಳಿಗ್ಗೆ ಬೇಗ ಹೇಳೋದರ 7 ಪ್ರಯೋಜನಗಳನ್ನ ತಿಳ್ಕೊಂಡ್ ಬರೋಣ. ನಿಮ್ಮಿಂದ ಬೆಳಿಗ್ಗೆ ಬೇಗ ಹೇಳೋಕ್ ಆಗ್ತಿಲ್ಲ ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಮತ್ತು ವಿಡಿಯೋ ಎಂಡ್ ನಲ್ಲಿ ನೀವು ಬೆಳಿಗ್ಗೆ ಬೇಗ ಹೇಳೋದಕ್ಕೆ ಒಂದು ಬೆಸ್ಟ್ ಟಿಪ್ಸ್ ಕೂಡ ಹೇಳ್ತೀನಿ. ಬೆಳಿಗ್ಗೆ ಬೇಗ ಹೇಳೋದರ ಮೊದಲ ಪ್ರಯೋಜನ ಏನು ಅಂದ್ರೆ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ಸ್ನೇಹಿತರೆ, ನೀವು ಬೆಳಿಗ್ಗೆ ಬೇಗ ಹೇಳೋದ್ರಿಂದ ನಿಮ್ಮ ಹತ್ರ ಎಕ್ಸ್ಟ್ರಾ ಟೈಮ್ ಇರುತ್ತೆ. ಇವರಿಗಿಂತ ಯಾರು ಬೆಳಿಗ್ಗೆ ಲೇಟ್ ಆಗಿ ಹೇಳ್ತಾ ಇರ್ತಾರೋ ನೋಡಿ, ಕಾಂಪಿಟೇಷನ್ ಅನ್ನೋದು ಜಾಸ್ತಿನೇ ಇದೆ. ನೀವು ಯಾವುದೇ ಫೀಲ್ಡ್ ನಲ್ಲಿ ಇರಿ ಮತ್ತು ಯಾವುದೇ ರೇಸ್ ನಲ್ಲಿ ಓಡ್ತಾ ಇರಿ, ಇಂತ ಕಾಂಪಿಟೇಷನ್ ಅಲ್ಲಿ ನೀವು ಎಲ್ರಿಗಿಂತ ಮುಂದೆ ಬರೋದಕ್ಕೆ ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕಾಗತ್ತೆ. ಮತ್ತು ಆ ಎಕ್ಸ್ಟ್ರಾ ಎಫರ್ಟ್ ಗಾಗಿ ಎಕ್ಸ್ಟ್ರಾ ಟೈಮ್ ಬೇಕಾಗತ್ತೆ. ಮತ್ತು ಆ ಟೈಮ್ ಸಿಗೋದು ನೀವು ಬೆಳಿಗ್ಗೆ ಬೇಗ ಹೇಳೋದ್ರಿಂದ. ನಾರ್ಮಲ್ ಆಗಿ ನೀವು 6 ಗಂಟೆಗೆ ಹೇಳ್ತಾ ಇದ್ರೆ ನಾಳೆಯಿಂದ 4 ಗಂಟೆಗೆ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಪ್ರತಿದಿನ ನಿಮ್ಮ ಹತ್ರ ಎಕ್ಸ್ಟ್ರಾ 2 ಗಂಟೆ ಉಳಿತಾ ಹೋಗುತ್ತೆ. ಅಂದ್ರೆ ಪ್ರತಿ ವರ್ಷ 720 ಗಂಟೆ. ಅಂದ್ರೆ ಪ್ರತಿ ವರ್ಷ ನಿಮ್ಗೆ 1 ತಿಂಗಳು ಎಕ್ಸ್ಟ್ರಾ ಸಿಗ್ತಾ ಹೋಗುತ್ತೆ. ಈಗ ಸ್ವಲ್ಪ ಯೋಚನೆ ಮಾಡಿ, ನೀವು 1 ತಿಂಗಳು ಜಾಸ್ತಿನೇ ಕೆಲಸ ಮಾಡಿರ್ತೀರಾ ಮತ್ತು ನಿಮ್ಮ ಗೋಲ್ ಗಳನ್ನ ಇವರಿಗಿಂತ ಬಹು ಬೇಗನೆ ಅಚೀವ್ ಮಾಡಿರ್ತೀರಾ. ಯಾರು ಬೆಳಿಗ್ಗೆ ಲೇಟ್ ಆಗಿ ಹೇಳ್ತಾ ಇರ್ತಾರೋ. ಬೆಳಿಗ್ಗೆ ಬೇಗ ಹೇಳೋದ್ರ 2ನೇ ಪ್ರಯೋಜನ ಏನು ಅಂದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಪವರ್ ಇನ್ಕ್ರೀಸ್ ಆಗುತ್ತೆ. ಸ್ನೇಹಿತರೆ, 4 ರಿಂದ 5 ಗಂಟೆಯ ನಡುವಿನ ಸಮಯ ಏನಿದೆಯೋ ಅದನ್ನ ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. ಮತ್ತು ಈ ಸಮಯದಲ್ಲಿ ನಮ್ಮ ಮೆದುಳಿನ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಎಂಬ ಭಾಗವು ತುಂಬಾನೇ ಆಕ್ಟಿವ್ ಆಗಿರುತ್ತೆ. ಈ ಸಮಯದಲ್ಲಿ ನಾವು ಯಾವುದೇ ಕೆಲಸನ ಮಾಡ್ಲಿ ತುಂಬಾನೇ ಕಾನ್ಸಂಟ್ರೇಷನ್ ಇರುತ್ತೆ ಮತ್ತು ತುಂಬಾನೇ ಚೆನ್ನಾಗಿ ನೆನ್ಪಿಟ್ಕೋಬಹುದು. ಇದರಿಂದ ನಿಮ್ಮ ಕಾನ್ಸಂಟ್ರೇಷನ್ ಪವರ್ ಹೆಚ್ಚಾಗ್ತಾ ಹೋಗುತ್ತೆ. ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ರೆ ಬೆಳಿಗ್ಗೆ ಬೇಗ ಎದ್ದು ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಬೇಗ ಹೇಳೋದರ 3ನೇ ಪ್ರಯೋಜನ ಏನು ಅಂದ್ರೆ ಡಿಸ್ಟ್ರಾಕ್ಷನ್ ಇರೋದಿಲ್ಲ. ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ದಿನದಲ್ಲಿ ಕೆಲಸ ಮಾಡ್ತಾ ಇರುವಾಗ ತುಂಬಾ ಡಿಸ್ಟ್ರಾಕ್ಷನ್ ಅನ್ನ ಫೇಸ್ ಮಾಡ್ತೀವಿ. ಆಗ ಯಾರ್ದೋ ಕಾಲ್ ಬರುತ್ತೆ, ಯಾರ್ದೋ ಮೆಸೇಜ್ ಬರುತ್ತೆ, ನಾವು ಏನೋ ಕೆಲಸ ಮಾಡ್ತಾ ಇರ್ತೀವಿ, ತಲೆಯಲ್ಲಿ ಏನನ್ನೋ ಓಡ್ತಾ ಇರುತ್ತೆ. ಇದೇ ಕಾರಣಗಳಿಂದಾಗಿ 2 ಗಂಟೆಯಲ್ಲಿ ಮುಗಿಯೋ ಕೆಲಸ 4 ಗಂಟೆ ಹಿಡಿಯುತ್ತೆ. ಆದ್ರೆ ಬೆಳಗಿನ ಸಮಯದಲ್ಲಿ ಜಸ್ಟ್ ಇದರ ಉಲ್ಟಾ ಆಗುತ್ತೆ. ನೀವು ಬೆಳಿಗ್ಗೆ ಬೇಗ ಎದ್ರೆ ಮ್ಯಾಕ್ಸಿಮಮ್ ಜನ ಈ ಸಮಯದಲ್ಲಿ ಮಲಗಿರ್ತಾರೆ. ಈ ಸಮಯದಲ್ಲಿ ನಿಮಗೆ ಯಾರ ಕಾಲ್ ಮತ್ತು ಮೆಸೇಜ್ ಬರೋದಿಲ್ಲ ಮತ್ತು ಈ ಸಮಯದಲ್ಲಿ ಮೈಂಡ್ ಅನ್ನೋದು ತುಂಬಾನೇ ಶಾಂತವಾಗಿರುತ್ತೆ. ಯಾವುದೇ ಡಿಸ್ಟ್ರಾಕ್ಷನ್ ಇರೋದಿಲ್ಲ. ಈ ಸಮಯದಲ್ಲಿ ನೀವು ನಿಮ್ಮ ಗೋಲ್ ನ ಮೇಲೆ ತುಂಬಾ ಚೆನ್ನಾಗಿ ಕೆಲಸ ಮಾಡಬಹುದು. ನೀವು ಮುಂಜಾನೆ ಮಾಡೋ 2 ಗಂಟೆಯ ಕೆಲಸದಿಂದ ನೀವು ದಿನದ 4 ಗಂಟೆಯ ಕೆಲಸನ ಉಳಿಸಬಹುದು. ಬೇಗ ಹೇಳೋದರ 4ನೇ ಪ್ರಯೋಜನ ಏನು ಅಂದ್ರೆ ಅದುವೇ ಪಾಸಿಟಿವಿಟಿ. ಯಾವಾಗ ನೀವು ಬೆಳಿಗ್ಗೆ ಬೇಗ ಹೇಳೋದಕ್ಕೆ ಶುರು ಮಾಡ್ತಿರೋ, ನಿಮ್ಮ ಗೋಲ್ ನ ಮೇಲೆ ಫೋಕಸ್ ಮಾಡೋದಕ್ಕೆ ಶುರು ಮಾಡ್ತಿರೋ, ಆಗ ನಿಮ್ಮೊಳಗೆ ಒಂದು ಪಾಸಿಟಿವಿಟಿ ಬರೋದಕ್ಕೆ ಶುರುವಾಗುತ್ತೆ. ನಿಮ್ಮ ತಲೆಯೊಳಗೆ ಪಾಸಿಟಿವ್ ಥಾಟ್ಸ್ ಬರೋದಕ್ಕೆ ಶುರುವಾಗುತ್ತೆ. ಇದು ನಿಮ್ಮ ಗೋಲ್ ನ ಮೇಲೆ ತುಂಬಾ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಇತರರಿಗಿಂತ ಬೇರೆನೆ ಆಗಿರ್ತೀರಾ. ನಿಮ್ಗೆ ಫೀಲ್ ಆಗೋದಕ್ಕೆ ಶುರುವಾಗುತ್ತೆ ನಿಮ್ಮ ಸಕ್ಸಸ್ ಅನ್ನ ನೀವು ಪಡ್ಕೋತೀರಾ ಅಂತ. ಪ್ರತಿದಿನ ನೀವು ಬೆಳಿಗ್ಗೆ ಬೇಗ ಹೇಳೋದ್ರಿಂದ ಯಾವಾಗ್ಲೂ ನೀವು ಪಾಸಿಟಿವ್ ಆಗಿರ್ತೀರಾ. ಬೇಗ ಹೇಳೋದರ 5ನೇ ಪ್ರಯೋಜನ ಏನು ಅಂದ್ರೆ ನಿಮ್ಮನ್ನ ನೀವು ಪ್ರೀತಿಸೋದಕ್ಕೆ ಶುರು ಮಾಡ್ತೀರಾ. ಸ್ನೇಹಿತರೆ, ಯಾವಾಗ ನೀವು ಬೆಳಿಗ್ಗೆ ಬೇಗ ಹೇಳ್ತಿರ್ತೀರೋ, ನಿಮ್ಮ ಗೋಲ್ ನ ಮೇಲೆ ಕೆಲಸ ಮಾಡ್ತಿರೋ, ಆಗ ನೀವು ಬೇರೆಯವರಿಗಿಂತ ಇಂಪ್ರೂವ್ ಆಗ್ತಾ ಇರ್ತೀರಾ. ಇದು ನಿಮಗೆ ಗರ್ವ ಅನ್ಸುತ್ತೆ. ಇದರಿಂದ ನಿಮ್ಮಲ್ಲಿ ವಿಶ್ವಾಸ ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಇದರಿಂದ ನಿಮ್ಮನ್ನ ನೀವು ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತೀರಾ. ಬೇಗ ಹೇಳೋದರ 6ನೇ ಪ್ರಯೋಜನ ಇದಾಗಿದೆ. ನಿಮ್ಮಲ್ಲೇ ನೀವು ಕಾನ್ಫಿಡೆಂಟ್ ಫೀಲ್ ಮಾಡ್ತೀರಾ. ನೀವು ಬೆಳಿಗ್ಗೆ ಬೇಗ ಎದ್ದು 2 ಗಂಟೆ ಕೆಲಸ ಮಾಡೋದು ದಿನದಲ್ಲಿ 4 ಗಂಟೆ ಕೆಲಸ ಮಾಡೋದಕ್ಕೆ ಸಮನಾಗಿರುತ್ತೆ. ಇದರಿಂದ ಪ್ರತಿದಿನಾಲೂ ನಿಮ್ಮಲ್ಲಿ ನೀವು ಗ್ರೋತ್ ಆಗೋದನ್ನ ಸ್ವತಃ ನೋಡ್ತೀರಾ. ಪ್ರತಿದಿನಾಲೂ ನೀವು ಬೇರೆಯವರಿಗಿಂತ ಇಂಪ್ರೂವ್ ಆಗ್ತಾ ಇರೋದನ್ನ ಸ್ವತಃ ನೀವೇ ನೋಡ್ತೀರಾ. ಇದರಿಂದ ನಿಮ್ಮೊಳಗೆ ಒಂದು ಕಾನ್ಫಿಡೆಂಟ್ ಫೀಲ್ ಬರುತ್ತೆ ಮತ್ತು ಈ ಕಾನ್ಫಿಡೆಂಟ್ ಫೀಲ್ ಬೇರೆಯವರನ್ನ ನಿಮ್ಮ ಹತ್ರ ಅಟ್ರಾಕ್ಟ್ ಮಾಡುತ್ತೆ. ಬೆಳಿಗ್ಗೆ ಬೇಗ ಹೇಳೋದರ 7ನೇ ಪ್ರಯೋಜನ ಏನು ಅಂದ್ರೆ ಸ್ವತಃ ನೀವು ಎನರ್ಜೆಟಿಕ್ ಆಗಿ ಫೀಲ್ ಮಾಡ್ತೀರಾ. ಬೆಳಿಗ್ಗೆ ಬೇಗ ಹೇಳೋದ್ರಿಂದ ನಮ್ಮ ಬ್ಲಡ್ ಶುಗರ್ ಕಂಟ್ರೋಲ್ ನಲ್ಲಿ ಇರುತ್ತೆ ಮತ್ತು ನಮ್ಮ ಮೆದುಳಿನ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಎಂಬ ಭಾಗ ತುಂಬಾನೇ ಆಕ್ಟಿವ್ ಆಗಿರುತ್ತೆ. ಇದರಿಂದ ನಮ್ಮೊಳಗೆ ಇಚ್ಛಾಶಕ್ತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ, ಕಾನ್ಫಿಡೆಂಟ್ ಅನ್ನೋದು ಬೆಳೀತಾ ಹೋಗುತ್ತೆ, ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಇದೇ ಅಂಶಗಳು ಜನರಲ್ಲಿ ನಿಮ್ಮನ್ನ ಅಟ್ರಾಕ್ಟ್ ಆಗುವಂತೆ ಮಾಡುತ್ತೆ. ಈಗ ತಿಳ್ಕೊಂಬರೋಣ ಬೆಳಿಗ್ಗೆ ಬೇಗ ಹೇಗೆ ಹೇಳೋದು ಅಂತ. ಎಲ್ಲದಕ್ಕಿಂತ ಮೊದಲು ಇದನ್ನ ನೆನಪಿಡಿ, ನೀವು ಬೆಳಿಗ್ಗೆ ಬೇಗ ಎದ್ಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ಇವತ್ತು ರಾತ್ರಿನೇ ಬರೆದಿಡಿ. ಇದು ನೀವು ಬೆಳಿಗ್ಗೆ ಬೇಗ ಹೇಳೋದಕ್ಕೆ ಒಂದು ವ್ಯಾಲ್ಯೂಯಬಲ್ ರೀಸನ್ ಆಗಿರುತ್ತೆ. ಮತ್ತು ರಾತ್ರಿ ಮಲಗೋ ಎಕ್ಸಾಕ್ಟ್ ರೆಗ್ಯುಲರ್ ಟೈಮ್ ಅನ್ನ ಫಾಲೋ ಮಾಡಿ. ಮತ್ತು ರಾತ್ರಿ ನೀವು 10 ಗಂಟೆಗೆ ಮಲಗ್ತಾ ಇದ್ರೆ 10 ಗಂಟೆ ಮೇಲೆ 1 ನಿಮಿಷನೂ ಕೂಡ ವೇಸ್ಟ್ ಮಾಡಬೇಡಿ. ನೀವು ಮಲಗೋ 1 ಗಂಟೆ ಮುಂಚೆ ಯಾವುದೇ ಸ್ಕ್ರೀನ್ ಗಳನ್ನ ನೋಡಕ್ ಹೋಗ್ಬೇಡಿ ಮತ್ತು ಆ 1 ಗಂಟೆ ನಿಮ್ಮ ಮೈಂಡ್ ನ ಟ್ರೈನ್ ಮಾಡಿ ನೀವು ಬೆಳಿಗ್ಗೆ 4 ಗಂಟೆಗೆ ಹೇಳ್ಬೇಕು ಅಂತ. ನಿಮ್ ಜೊತೆ ಏನಾದ್ರೂ ಈ ರೀತಿ ಆಗ್ತಿದ್ರೆ, ಪ್ರಪಂಚನೇ ಮುಳುಗ್ಲಿ, ಭೂಕಂಪನೆ ಆಗ್ಲಿ, ನಿಮ್ಗೆ ಬೆಳಿಗ್ಗೆ ಬೇಗ ಹೇಳೋದಕ್ಕೆ ಮನ್ಸಾಗ್ತಿಲ್ಲ ಅಂದ್ರೆ ನೀವೊಂದು ಈ ರೀತಿಯಾದ ಅಲಾರಾಮ್ ಅನ್ನ ಸೆಟ್ ಮಾಡ್ಕೊಳ್ಳಿ. ಅದು ನಿಮ್ಗೆ ಇನ್ಸರ್ಟ್ ಆಗ್ತಿರ್ಬೇಕು ಮತ್ತು ಅದು ನಿಮ್ಮಿಂದ ದೂರ ಇಡಿ. ಹಾಸಿಗೆ ಮೇಲಿರುವಾಗ ನಿಮ್ಮ ಕೈಗೆ ಅದು ಸಿಗಬಾರ್ದು. ಇದರಿಂದ ನೀವು ಸಂಪೂರ್ಣವಾಗಿ ಎದ್ದು ಹೋಗಿನೇ ಅದನ್ನ ಆಫ್ ಮಾಡ್ಬೇಕಾಗತ್ತೆ. ನೀವು ಅಲಾರಾಮ್ ಅನ್ನ ಆಫ್ ಮಾಡಿದ ನಂತರ ಹೋಗಿ ನಿಮ್ಮ ಮುಖನ ತೊಳ್ಕೊಳ್ಳಿ ಮತ್ತು ಒಂದು ಗ್ಲಾಸ್ ನೀರನ್ನ ಕುಡಿರಿ. ಇದರಿಂದ ನಿಮ್ಮ ನಿದ್ದೆ ಸಂಪೂರ್ಣವಾಗಿ
ಹೋಗುತ್ತೆ. ಇಷ್ಟೆಲ್ಲ ಆದ್ರೂ ನಿಮ್ಮಿಂದ ಎದ್ದೇಳೋದಕ್ಕೆ ಆಗ್ತಿಲ್ಲ ಅಂದ್ರೆ ನೀವು ರಾತ್ರಿ ಮಲಗುವಾಗ ಒಂದು ಗ್ಲಾಸ್ ನೀರನ್ನ ಕುಡಿದು ಮಲಗಿ. ಇದರಿಂದ ನಿಮ್ಮ ಹೊಟ್ಟೆಯಲ್ಲಿ ಯೂರಿನ್ ಟೈಟ್ ಆಗಿ ನೀವು ಬೇಡ ಅಂದ್ರೂ ಕೂಡ ಎಚ್ಚರ ಆಗ್ತೀರಾ. ಮತ್ತು ಎದ್ದ ತಕ್ಷಣ ಮುಖ ತೊಳೆಯೋದನ್ನ ಮಾತ್ರ ಮರಿಬೇಡಿ. ಹಾಗಾದ್ರೆ ಇವತ್ತಿಂದ ನೀವು ಬೆಳಿಗ್ಗೆ 4 ಗಂಟೆಗೆ ಹೇಳ್ತೀರಾ, ನಿಮ್ಮ ಲೈಫ್ ನ ಚೇಂಜ್ ಮಾಡ್ಕೋತೀರಾ ಅನ್ನೋದಾದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಸ್ಟಾರ್ಟ್ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ನ ಆಲ್ ಗೆ ಸೆಟ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿ ವಿಡಿಯೋನ ಮೊದಲು ನೋಡ್ಬೇಕು ಅಂದ್ರೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಕನ್ನಡಾಂಬೆ, ಜೈ ಭಾರತ ಮಾತೆ.